ಹೇಳ್ರಿ ಮೇಲೆ ಎತ್ತೇಳ್ರಿ. ನಮ್ಮನೆ ಒಳಗಡೆ ಬರಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇಷ್ಟೆಲ್ಲ ಮಾಡಿ ಅದ್ಯಾವ ಮುಖ ಹೊತ್ಕೊಂಡು ನಮ್ಮನೆಗೆ ಬಂದಿದ್ದೀರಾ? ಅಮ್ಮ ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಂಗೆ? ಮಿನಿಸ್ಟರ್ ಸರ್ ಇದಾರಲ್ಲ, ಅವ್ರ ಅಕ್ಕ ಅಮ್ಮ ಇವರು. ಮಿನಿಸ್ಟರ್ ಅಕ್ಕ ಆದ್ರೆ ಅವ್ರ ಮನೆಯಲ್ಲಿ, ನನಗಲ್ಲ. ಇವರು ನಮ್ಮನೆ ನೆಮ್ಮದಿ ಹಾಳು ಮಾಡಿದವ್ರ ಸಂಬಂಧಿಕರು ಕಣೆ. ಸುಬ್ಬ ಸಂಬಂಧಿಕರೇ ಶ್ರಾವಣಿ ಅವ್ರ ಅತ್ತೆ. ಇಂಥವ್ರನ್ನ ನಾವು ಮನೆ ಒಳಗಡೆ ಕೂಡ ಸೇರಿಸ್ಬಾರ್ದು. ಅಮ್ಮ ಇವ್ರ ಬಗ್ಗೆ ನೀನ್ ತಪ್ಪ ಶಿವಲಿ ನೋಡಿ, ನಿಮ್ಮ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ. ನನಗೂ ಒಬ್ಳು ಮಕ್ಕಳಿದ್ದಾರೆ. ಹೆಣ್ಣತ್ತವ್ರ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಮಗಳಿಗೆ ಮಾತ್ರ ಅನ್ಯಾಯ ಆಗಿಲ್ಲ, ನನ್ನ ಮಗನಿಗೂ ಅನ್ಯಾಯ ಆಗಿದೆ ಅನ್ನಂತೂ ಮರಿಬಿಡಿ. ಶ್ರಾವಣಿ ನನ್ನ ಮಗನ ಮದುವೆ ಆಗ್ಬೇಕಿತ್ತು, ಆದ್ರೆ ಆ ಶ್ರಾವಣಿ ನನ್ನ ಮಗನ ಬಿಟ್ಟು ಸುಬ್ಬು ಹಿಂದೆ ಹೋದ್ಲು. ಅವತ್ತು ನಮಗೆಲ್ಲ ಎಷ್ಟು ಅವಮಾನ ಆಯ್ತು ಅಂತ ಗೊತ್ತಾ ನಿಮ್ಗೆ? ಆದ್ರೆ ಪರವಾಗಿಲ್ಲ, ನನಗಿರೋದು ಗಂಡು ಮಗ, ಅವನ ಜೀವನ ಹೇಗೋ ನಡೆಯುತ್ತೆ. ಆದ್ರೆ ನಿಮ್ಮ ಮಗಳು ಹಸೆಮಣೆ ಇರಬೇಕಿತ್ತು. ಆದ್ರೆ ಇವತ್ತಿನವರೆಗೂ ಮದುವೆ ಆಗದೆ ಹೀಗೆ ಇದ್ದಾಳೆ. ನಿಮ್ಮ ಮಗಳು ಜೀವನ ಸರಿ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅದಕ್ಕೆ ನೀವು ನನಗೊಂದು ಅವಕಾಶ ಕೊಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಮಗಳ ಜೀವನ ಸರಿ ಮಾಡಕ್ ಬಂದಿದ್ದೀರಾ? ಖಂಡಿತ ಹೌದು. ಅದಕ್ಕೆ ಆ ವಿಷಯ ಮಾತಾಡಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನನ್ನ ಬುದ್ಧಿಗಿಷ್ಟು ನನ್ನ ಮನೆಗೆ ಬಂದವ್ರ ಹತ್ರ ಏನೇನೋ ಮಾತಾಡ್ತಾ ಇದ್ದೀನಿ. ಅಯ್ಯೋ ಕೂತ್ಕೊಳ್ಳಿ, ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ನೋಡಿ, ಇನ್ನು ಒಂದೇ ಒಂದು ತಿಂಗಳಲ್ಲಿ ಸುಬ್ಬು ನಿಮ್ಮ ಮಗಳಿಗೂ ಮದುವೆ ಮಾಡಿಸ್ತೇನೆ. ಸಾಕ್ಷಾತ್ ದೇವ್ರೆ ಬಂದ್ರು ಈ ಮದುವೆ ನಾನು ನಿಲ್ಸಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಸುಬ್ಬುಗೆ ಈಗಾಗ್ಲೇ ಮದುವೆ ಆಗಿದೆ, ಅವನ ಜೊತೆ ನನ್ನ ಮಗಳ ಮದುವೆ. ನೋಡಿ, ಅದ್ರ ಹಿಂದೆ ಇರೋ ಸತ್ಯ ನಿಮಗೆ ಗೊತ್ತಿಲ್ಲ, ನನಗೂ ನಿಮ್ಮ ಮಗಳಿಗೂ ಮಾತ್ರ ಗೊತ್ತು. ಶ್ರಾವಣಿ ಕುತಂತ್ರ ಮಾಡಿ ಆಟ ಆಡಿ ಸುಬ್ಬುನ ಮದುವೆ ಆಗಿರೋದು. ಅವರಿಬ್ರು ಗಂಡ ಹೆಂಡತಿ ತರಾನೇ ಇಲ್ಲ, ಅವರಿಬ್ರು ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಅದನ್ನೆಲ್ಲ ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದೆ. ಹೌದಮ್ಮ, ಎಲ್ಲ ವಿಚಾರ ನನ್ಗೂ ಗೊತ್ತು. ಅವರಿಬ್ರು ಗಂಡ ಹೆಂಡತಿ ತರ ಅಲ್ಲ, ಅವರಿಬ್ರು ಗಂಡ ಹೆಂಡತಿನೇ ಅಲ್ಲ ಅಮ್ಮ. ಆ ಶ್ರಾವಣಿ ಸುಬ್ಬು ಬಾಯ್ನ ಹೆದರಿಸಿ ಬೆದರಿಸಿ ಮುಚ್ಚಿದಾಳೆ. ಆದ್ರೂ ಏನೋ ಕಣೆ, ಮದುವೆ ಆಗಿರೋನ್ ಜೊತೆ ಮತ್ತೆ ಮದುವೆ. ಅಮ್ಮ, ನಿನಗೆ ನನ್ನ ಜೀವನ ಮುಖ್ಯನೋ ಇಲ್ವೋ? ನನ್ನ ಸಂತೋಷ ಮುಖ್ಯನೋ ಇಲ್ವೋ? ಏನಿದೆಲ್ಲ? ಅಲ್ಲ, ವೀರು ಕೇಳಿದ್ರೆ ನನ್ಗೆ ಏನು ಅಂತ ಉತ್ತರ ಕೊಡ್ಲಿ? ನೋಡು, ನೀನ್ ಸ್ವಲ್ಪ ದಿನ ವೀರು ಕಣ್ಣಿಗೆ ಕಾಣಿಸ್ಕೋಬೇಡ. ಅವ್ನು ಕೇಳೋ ಪ್ರಶ್ನೆಗೆಲ್ಲ ನನ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಮಾಡಿ ಏನ್ ಮಾಡ್ಲಿ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನಿಂದನಾ? ನಾನೇನ್ ಮಾಡ್ದೆ ಮಾಡಿ? ಹೌದಮ್ಮ, ನೀನ್ ನನ್ನ ಬಗ್ಗೆ ತುಂಬಾನೇ ಕೇರ್ಲೆಸ್ ಆಗಿ ನಡ್ಕೊಂಡೆ. ನಾನು ಏನೇ ಹೇಳಕ್ ಬಂದ್ರು ನೀನ್ ನನ್ನ ಮಾತನ್ನ ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಿರ್ಧಾರಗಳನ್ನ ನಾನೇ ತಗೊಂಡಿತ್ತು. ಆ ಸುಬ್ಬು ನನ್ನ ಮೇಲೆ ಕೈ ಮಾಡ್ಬಿಟ್ಟಮ್ಮ. ತಾನು ಯಾರು ಅಂತ ನನಗೆ ಗೊತ್ತಾಗ್ದಿರೋ ಹೊಡೆದ್ಬಿಟ್ಟಮ್ಮ. ಅವನಿಗ ಶ್ರಾವಣಿ ಗಂಡ ಅಲ್ವಾ? ಸ್ವಲ್ಪ ಕೆಣ್ಕಿದ್ರು ದೊಡ್ಡ ಗಂಡಸಾಗ್ಬಿಡ್ತಾರೆ. ಅವನಿಗೆ ಪಾಠ ಕಲಿಸ್ಬೇಕು ಅಂತ ಶ್ರಾವಣಿ ಮುಂದೆನೆ ಅವನಿಗೆ ತದಕ್ಬೇಕು ಅಂತ ಅನ್ಕೊಂಡೆ. ಅದೇನಾಯ್ತು? ನೀನ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು ಮಾಡಿ. ನನಗೂ ಅದನ್ನ ನಂಬಕ್ಕಾಗ್ತಿಲ್ಲ. ಆ ಸುಬ್ಬು
ನನಗೆ ಆ ರೀತಿ ಹೊಡಿತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ಮೈ ಕೈಗಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಅವಮಾನನ ಹೆಚ್ಚು ಮಾವು. ಹಿಂಸೆ ಆಗ್ತಿದೆ ಮಾವು. ಮತ್ತೆ ಎಲ್ಲೋ ಹೊರಗಡೆ ತಲೆ ತೋಡಾಡಕ್ಕಾಗಲ್ಲ ಅಂತ ಅನ್ನಿಸ್ತಿದೆ. ಮಾಮ್, ನನಗಿಷ್ಟೆಲ್ಲ ಮಾಡಿರೋ ಅವ್ರನ್ನ ಸುಮ್ಮನೆ ಬಿಡ್ಬೇಕಾ? ಮದುವೆ ಕ್ಯಾನ್ಸಲ್ ಮಾಡಿ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡೋದು. ಇವಾಗ ನೋಡು, ಈ ರೀತಿ ಹೊಡೆದು ಇಂಥ ಪರಿಸ್ಥಿತಿ ತಂದಿದ್ದಾರೆ. ಅವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಮಾಮ್. ಇದಕ್ಕೆಲ್ಲ ಮುಖ್ಯವಾದ ಕಾರಣನೇ ಆ ಶ್ರಾವಣಿ. ಅವಳನ್ನ ಸುಮ್ಮನೆ ಬಿಡಬಾರ್ದು ಮಾವ್. ಅವಳಿಗೆ ನಾವೇನೋ ಮಾಡೋದಕ್ಕಾಗದೇ ಇಲ್ವ ಮಾವ್. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನನ್ನ ಸುಬ್ಬು ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳಕ್ ರೆಡಿ ಇರೋವಾಗ ನನಗೆ ಯಾರು ತಾನೇ ಕೆಣ್ಕಕ್ಕಾಗುತ್ತೆ ಹೇಳು? ಮೇಡಮ್ ಸುಮ್ಮನಿರಿ ಮೇಡಮ್. ಕೊಚ್ಚೆ ಮೇಲೆ ಯಾರಾದರೂ ಕಲ್ಲು ಹಾಕ್ತಾರಾ? ಮೊದಲೇ ನನಗೆ ಫೈಟು ಗಲಾಟೆ ಎಲ್ಲ ಬರಲ್ಲ. ಇದೆಲ್ಲ ಇಲ್ಲಿಗೆ ಬಿಟ್ಟುಬಿಡೋಣ ಮೇಡಮ್. ಕೊಚ್ಚಿ ಮೇಲೆ ನನ್ನ ಕಲ್ಲು ಹಾಕ್ತಿಲ್ಲ ಸುಬ್ಬು. ನಮ್ಮ ಮೇಲೆ ಯಾರು ಕಲ್ಲು ಬಿಸಾಕ್ತಿದಾರೋ ಅವ್ರ ಕೈನೇ ಮುರ್ತ ಹಾಕ್ಬಿಡೋಣ ಅಂತಿದ್ದೀನಿ ಅಷ್ಟೇ. ಇದೆಲ್ಲ ನಂಗೆ ಸೂಟ್ ಆಗಲ್ಲ ಮೇಡಮ್. ಯಾರು ಹೇಳಿದ್ದು ಸುಬ್ಬು ಸೂಟ್ ಆಗಲ್ಲ ಅಂತ? ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತೀಯ ಗೊತ್ತಾ ನಿನಗೆ? ಒಳ್ಳೆ ಹೀರೋ ತರ ಕಾಣ್ತಿದ್ದೆ. ನಿನ್ನ ಹೃದಯದಲ್ಲಿ ಭಾವನೆಗಳು ಎಷ್ಟಿದೆಯೋ ನಿನ್ನ ಕೋಪ ಆವೇಶಕ್ಕೂ ಅಷ್ಟೇ ಶಕ್ತಿ ಇದೆ. ಸುಬ್ಬು ಇದ್ರೆ ನನಗೆ ಯಾವ ಚಿಂತೆನೂ ಇಲ್ಲ. ಸರಿ, ನೀನ್ ಮಲ್ಕೋ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಎಡು ಬಿದ್ದೆ ಅಂತ ಹೇಳು. ಸುಮ್ಮನೆ ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಮೇಡಮ್, ಎಡು ಬಿದ್ದೆ ಅಂದರೆ ಯಾರಾದರೂ ನಂಬ್ತಾರ? ಗಾಡಿ ಓಡಿಸುವಾಗ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು ಅಂತೀನಿ. ಸರಿ, ಆ ವಿಜಯಾಂಬಿಕಾ ಎಷ್ಟೆಲ್ಲ ಮೆರಿತಿದ್ಲಲ್ಲ, ಈಗ ನೋಡು ಅವಳ ಮುಂದೆ ನಾನು ಹೇಗೆ ಮೆರಿತೀನಿ ಅಂತ. ನಾನು ಏನು ಅನ್ನೋದನ್ನ ಅವಳಿಗೆ ತೋರಿಸ್ತೀನಿ ನಾನೀಗ. ಮೇಡಮ್ ಮೇಡಮ್